ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮೈನ್. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಇನ್ನಲ್ಲಾಹ ಅಲೀಮುನ್ ಖಬೀರ್. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಸರ್ವಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು. ಅವನ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ ಮತ್ತು ಅವರ ಅನುಚರರ ಮೇಲೆ ವರ್ಷಿಸುತ್ತಿರಲಿ. ಅದೇ ರೀತಿ ಅಂತ್ಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೂ. ಸ್ನೇಹಾದರಣೀಯ ಗೌರವಾನ್ವಿತ ಬಂಧುಗಳೇ, ರಂಜಾನ್ ಸಂದೇಶ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸುಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೇವನ ಶಾಂತಿ ಮತ್ತು ರಕ್ಷಣೆ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ, ಇಂದು ನಾನು ನಿಮ್ಮ ಮುಂದೆ ಮಾನವ ಸಮಾನತೆ, ಮಾನವ ಘನತೆಯ ಬಗ್ಗೆ ಕುರಾನಿನ ಸಂದೇಶ ಇದನ್ನು ನಿಮ್ಮ ಮುಂದಿಡಲು ಬಯಸ್ತಾ ಇದ್ದೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಕ್ಕಾ ಜೀವನದ ಕಾಲಘಟ್ಟದಲ್ಲಿ, ಅಂದರೆ 6ನೇ ಶತಮಾನದಲ್ಲಿ ಮಾನವರನ್ನು ಹುಟ್ಟು ಅಸ್ಪೃಶ್ಯತೆ ಕಾರಣಕ್ಕಾಗಿ ದೂರ ಇಡಲಾಗ್ತಾ ಇತ್ತು. ಕರಿಯ ಬಿಳಿಯ ಗುಲಾಮ, ಈ ರೀತಿಯ ಅಸ್ಪೃಶ್ಯತೆ ಅಲ್ಲಿ ಬಹಿರಂಗವಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ತಮ್ಮ ಪ್ರವಾದಿತ್ವದ ಜೀವನದಲ್ಲಿ ಮನುಷ್ಯರಿಗೆ ಎಲ್ಲ ಮನುಷ್ಯರು ಸಮಾನರು ಎಂಬ ಸಂದೇಶವನ್ನು ಕೊಟ್ಟರು. ದೇವನೊಬ್ಬನೇ, ಅವನು ಎಲ್ಲರ ಒಡೆಯನಾಗಿದ್ದಾನೆ, ಮಾನವರೆಲ್ಲರೂ ಅವನ ಸೃಷ್ಟಿಗಳು, ಒಂದೇ ತಂದೆ ತಾಯಿಯ ಮಕ್ಕಳು. ಒಂದೇ ತಂದೆ ತಾಯಿಯ ಮಕ್ಕಳು ಎಂಬ ಈ ಪದ ಅಂದಿನ ಸವರ್ಣೀಯರಿಗೆ ಸಹಿಸಲು ಸಾಧ್ಯವಾಗುತ್ತಾ ಇರಲಿಲ್ಲ. ಮಾನವ ಸಮಾನತೆಯ ಘೋಷಣೆ ಮಾಡಿದ ಪ್ರವಾದಿಯ ಅನುಯಾಯಿಗಳು, ಅವರಲ್ಲಿ ಅನೇಕರು ಗುಲಾಮರಿದ್ದರು, ಅನೇಕರು ಕರಿಯ ಗುಲಾಮರಿದ್ದರು, ಅನೇಕರು ಹುಟ್ಟು ಅಸ್ಪೃಶ್ಯರಿದ್ದರು. ಎಲ್ಲರನ್ನೂ ಕೂಡ ಪ್ರವಾದಿಯವರು ಒಟ್ಟು ಸೇರಿಸಿಕೊಂಡು ಮಾನವರೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಎಂಬ ಸಂದೇಶವನ್ನು ನೀಡಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿಗಳಾದ ಕಾರಣಕ್ಕೆ ಮಾತ್ರವಲ್ಲ, ಈ ಜಗತ್ತಿನ ಸೃಷ್ಟಿಕರ್ತ, ಏಕೈಕನಾದ ಒಡೆಯನಾದ ಸೃಷ್ಟಿಕರ್ತನಾದ ಅಲ್ಲಾಹನು ಎಂಬ ಘೋಷಣೆ ಮಾಡಿದ ಕಾರಣಕ್ಕಾಗಿ ಪ್ರವಾದಿಯ ಅನುಯಾಯಿಗಳಾಗಿದ್ದ ಕರಿಯರು ಹಾಗೆ ಗುಲಾಮರನ್ನು ಅಲ್ಲಿ ಮರ್ದಿಸಲಾಗುತ್ತಾಯಿತು. ಬಿಲಾಲ್ ಇಬ್ನ್ ರಬಾಹ್ ಎಂಬ ಕರಿಯ ಗುಲಾಮ ಅವರನ್ನು ಹಿಂಸಿಸಲಾಯಿತು. ಮಕ್ಕಾದ ಬೀದಿಯಲ್ಲಿ ಲಾ ಇಲಾಹ ಇಲ್ಲಲ್ಲಾ ಎಂಬ ಆ ಪವಿತ್ರ ವಚನವನ್ನು ಉಚ್ಚರಿಸಲಿಕ್ಕೆ ಬಿಡಲಿಲ್ಲ. ಹಾಗೆಯೇ ಕುರಾನ್ ಸಾರಿ ಹೇಳಿತು, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಓ ಮಾನವರೇ, ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ, ನೀವೆಲ್ಲರೂ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಸೃಷ್ಟಿಸಲ್ಪಟ್ಟವರು. ಇಡೀ ಮಾನವ ಸಮೂಹ ಒಂದೇ ತಂದೆ ತಾಯಿಯ ಮಕ್ಕಳು ಎಂದು ಕುರಾನ್ ಹೇಳುತ್ತದೆ. ಮಾತ್ರವಲ್ಲ, ತರುವಾಯ ನಿಮ್ಮಲ್ಲಿ ಕುಲಗೋತ್ರಗಳನ್ನಾಗಿ ಮಾಡಿದ್ದು. ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಾರಫು, ನಿಮ್ಮನ್ನು ಕುಲಗೋತ್ರಗಳಾಗಿ ಕರಿಯ ಬಿಳಿಯರಾಗಿ ಮಾಡಿದ್ದು ಅದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ಎಂದು ಕುರಾನ್ ಹೇಳಿತು.
ಮಾತ್ರವಲ್ಲ ನಿಮ್ಮನ್ನು ಜನಾಂಗಗಳಾಗಿ ಪಂಗಡಗಳಾಗಿ ಮಾಡಿದ್ದು ಕೂಡ ಈ ಕಾರಣಕ್ಕಾಗಿ ಎಂದು ಕುರಾನ್ ಹೇಳಿತು. ಮತ್ತು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ದೇವನ ಬಳಿ ಯಾರು ಶ್ರೇಷ್ಠರು? ಕುರಾನ್ ಹೇಳಿತು, ಯಾರು ಧರ್ಮನಿಷ್ಠರೋ ಅವರು ದೇವನ ಬಳಿ ಶ್ರೇಷ್ಠರು. ಧರ್ಮನಿಷ್ಠರು ಅಂತ ಹೇಳಿದರೆ ಅವರ ವರ್ಣದ ಆಧಾರದಲ್ಲಿ ಅಲ್ಲ, ಕುಲ ಗೋತ್ರಗಳ ಆಧಾರದಲ್ಲಿ ಅಲ್ಲ. ಧರ್ಮನಿಷ್ಠರು ಅಂತ ಹೇಳಿದರೆ ಸತ್ಯ ಹೇಳುವವರು, ನ್ಯಾಯ ಪಾಲಿಸುವವರು, ಮನುಷ್ಯರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸುವವರು ಮತ್ತು ಪರೋಪಕಾರಿ ಜನರನ್ನೇ ಸಜ್ಜನರು, ಧರ್ಮಿಷ್ಠರು ಎಂದು ಕುರಾನ್ ಹೇಳಿತು. ಹಾಗೆ ಮನುಷ್ಯನ ಬಗ್ಗೆ ಕುರಾನ್ ಮತ್ತೊಂದು ಕಡೆ ಹೇಳುವಂತಹದ್ದು, ಒಲಕದ್ ಕರ್ರಮ್ನಾ ಬನಿ ಆದಮ್, ನಾವು ಆದಮರ ಸಂತತಿಯನ್ನು ಗೌರವಿಸಿದ್ದೇವೆ ಎಂದು ಕುರಾನ್ ಹೇಳ್ತದೆ. ಆದಮ ಸಂತತಿ ಎಲ್ಲ ಮನುಷ್ಯರು ಆದಮರ ಸಂತಾನವಾಗಿದ್ದಾರೆ. ವಹಮಲ್ನಾಹುಂ ಫಿಲ್ ಬರ್ರಿ ವಲ್ ಬಹರಿ ವರಜಕ್ನಾಹುಂ ಮಿನತ್ ತಯ್ಯಿಬಾತಿ ವಫಲ್ಲಲ್ನಾಹುಂ ಅಲಾ ಕಸೀರಿಂ ಮಿಮ್ಮನ್ ಖಲಕ್ನಾ ತಫ್ಲೀಲಾ. ಅಂದರೆ ನಾವು ಆದಮರ ಸಂತತಿಯನ್ನು ಗೌರವಾನ್ವಿತಗೊಳಿಸಿದೆವು ಮತ್ತು ಅವರನ್ನು ನೆಲದಲ್ಲೂ ಜಲದಲ್ಲೂ ಪ್ರಯಾಣಿಸುವವರಾಗಿ ಮಾಡಿದೆವು ಮತ್ತು ಅವರಿಗೆ ಶುದ್ಧ ಆಹಾರಗಳನ್ನು ಒದಗಿಸಿದೆವು ಮತ್ತು ನಮ್ಮ ಇತರ ಅನೇಕ ಸೃಷ್ಟಿಗಳೆದರು ಅವರಿಗೆ ಸ್ಪಷ್ಟವಾದ ಶ್ರೇಷ್ಠತೆಯನ್ನು ದಯಪಾಲಿಸಿದೆವು. ಮನುಷ್ಯನ ಹುಟ್ಟು ಆರಂಭವಾಗುವುದು ಸ್ವರ್ಗದಲ್ಲಿ ಎಂದು ಕುರಾನ್ ಹೇಳಿತು. ಪ್ರಥಮ ಮಾನವ ಆದಮ್ ಅಲೈಹಿಸ್ಸಲಾಂ, ಅದನ್ನು ನಾವು ಬೇರೆ ಬೇರೆ ಆದಿಮಾನವ, ಆದಿಪಿತ, ಆಡಮ್ ಇತ್ಯಾದಿ ಹೆಸರುಗಳಲ್ಲಿ ನಾವು ಗುರುತಿಸುತ್ತೇವೆ. ಮನುಷ್ಯನ ಗೌರವವನ್ನು ಇಲ್ಲಿ ಸೂಚಿಸಲಾಯಿತು. ಒಲಕದ್ ಕರ್ರಮ್ನಾ ಬನಿ ಆದಮ್ ಅಂದರೆ ಮಾನವನ ಸೃಷ್ಟಿ ಪರಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ಆಯಿತು, ನಂತರ ಈ ಭೂಮಿಗೆ ಕಳುಹಿಸಿಕೊಡಲಾಯಿತು ಎಂದು ಕುರಾನ್ ಹೇಳುತ್ತದೆ. ಮಾತ್ರವಲ್ಲ, ಈ ಭೂಮಿಗೆ ಕಳುಹಿಸಿಕೊಡುವಾಗಲೂ ಕೂಡ ಅವನನ್ನು ಅವನಿಗೆಲ್ಲ ಗೌರವವನ್ನು ಕೊಟ್ಟು ಈ ಭೂಮಿಗೆ ಕಳುಹಿಸಲಾಯಿತು ಎಂದು ಹೇಳಲಾಗಿದೆ. ಅಂದರೆ ಈ ಭೂಮಿಯ ಎಲ್ಲ ವಸ್ತುಗಳನ್ನು, ಎಲ್ಲ ಪ್ರಾಣಿಗಳನ್ನು ಮಾನವನ ಅಧೀನಕ್ಕೆ ಒಪ್ಪಿಸಲಾಯಿತು. ಅವನಿಗೆ ಪ್ರಾಣಿಯಂತೆ ನಡೆದಾಡಲು ಬಿಡಲಿಲ್ಲ, ಜಂತುಗಳಂತೆ ತೆವಳಲು ಬಿಡಲಿಲ್ಲ, ಹಾಗೆಯೇ ಜಂತುಗಳಂತೆ ಹರಿದಾಡುವ ಅವಸ್ಥೆ ಮಾನವನಿಗೆ ಬರಲಿಲ್ಲ. ಅದರ ಬಗ್ಗೆ ಕುರಾನ್ ಹೇಳುವಂಥದ್ದು, ಅವನನ್ನು ನಾವು ಎದೆ ಎತ್ತಿ ನಡೆಯುವ ಶ್ರೇಷ್ಠ ಸೃಷ್ಟಿಯನ್ನಾಗಿ ನಾವು ಮಾಡಿದೆವು, ತಲೆ ಎತ್ತಿ ನಡೆಯುವ ಸೃಷ್ಟಿಯನ್ನಾಗಿ ನಾವು ಮಾಡಿದೆವು ಎಂದು ಕುರಾನ್ ಹೇಳಿತು. ಅಂದರೆ ಮನುಷ್ಯ ಎಲ್ಲ ಸೃಷ್ಟಿಗಳಿಗಿಂತ ಶ್ರೇಷ್ಠ ಸೃಷ್ಟಿಯಾಗಿದ್ದಾನೆಂದು ಕುರಾನ್ ಹೇಳಿತು. ಹಾಗೆಯೇ ಅವನಿಗೆ ಎಲ್ಲ ಪ್ರಾಣಿಗಳನ್ನು ಅಧೀನಗೊಳಿಸಲಾಯಿತು. ಅವನು ಆನೆಯ ಮೇಲೆ ಸವಾರಿ ಮಾಡಬಹುದು, ಕುದುರೆಯ ಮೇಲೆ, ಒಂಟೆಯ ಮೇಲೆ ಮತ್ತು ಇತರ ಪ್ರಾಣಿಗಳ ಮೇಲೆ ಅವನು ಸವಾರಿ ಮಾಡಬಹುದು. ಅಂತಹ ಸ್ವಾಧೀನತೆಯನ್ನು ಮಾನವನಿಗೆ ನೀಡಲಾಯಿತು. ಆ ಮೂಲಕ ಅವನಿಗೆ ಗೌರವ ಕೊಡಲಾಯಿತು. ಅವನು ತಲೆ ತಗ್ಗಿಸಿ ನಡೆಯುವಂತೆ ಮಾಡಲಿಲ್ಲ, ಬದಲಾಗಿ ಅವನು ಎದೆ ಎತ್ತಿ ತಲೆ ಎತ್ತಿ ನಡೆಯುವ ಹಾಗೆ ಮಾಡಲಾಯಿತು. ಅಫಮನ್ ಯಂಶಿ ಮುಕಿಬ್ಬನ್ ಅಲಾ ವಜಿಹಿ ಅಹಾದ ಅಮ್ಮನ್ ಯಂಶಿ ಸವಿಯನ್ ಅಲಾ ಸಿರಾತಿಂ ಮುಸ್ತಕೀಮ್. ಅಫಮನ್ ಯಂಶಿ ಮುಕಿಬ್ಬನ್ ಅಲಾ ವಜಿಹಿ ಅಹದ ಕುರಾನ್ ಕೇಳಿತು. ತಲೆ ಎತ್ತಿ ನಡೆಯುವವನು ಮತ್ತು ಅಮ್ಮನ್ ಯಂಶಿ ಸವಿಯನ್ ಅಲಾ ಸಿರಾತಿಂ ಮುಸ್ತಕೀಮ್, ನೆಲಕ್ಕೆ ಬಾಗಿಕೊಂಡು ನಡೆಯುವ ಅಂದರೆ ಪ್ರಾಣಿಯಂತೆ ತಲೆಯನ್ನು ನೆಲಕ್ಕೆ ತಾಗಿಸಿಕೊಂಡು ನಡೆಯುವ ಆ ಪ್ರಾಣಿಯಂತೆ ಅವನು ಸಮಾನನಲ್ಲ. ಬದಲಾಗಿ ಮನುಷ್ಯನಿಗೆ ಎದೆ ಎತ್ತಿ ನಡೆಯುವ ಆ ಶ್ರೇಷ್ಠತೆಯನ್ನು ನಾವು ದಯಪಾಲಿಸಿದೆವು. ಎಲ್ಲ ಮನುಷ್ಯರು ಕರಿಯನಾಗಿರಲಿ, ಬಿಳಿಯನಾಗಿರಲಿ, ಯಾವ ಬಡ ದೇಶದವನಾಗಿರಲಿ, ಶ್ರೀಮಂತ ದೇಶದವನಾಗಿರಲಿ, ಯಾವುದೇ ಗೋತ್ರದವನಾಗಿರಲಿ, ಯಾವುದೇ ವರ್ಣದವನಾಗಿರಲಿ, ಮನುಷ್ಯ ಅವನು ಎದೆ ಎತ್ತಿ ನಡೆಯುವ ಶ್ರೇಷ್ಠ ಜೀವಿಯಾಗಿದ್ದಾನೆ ಎಂದು ಕುರಾನ್ ಹೇಳಿತು. ಮತ್ತು ಅವನಿಗೆ ಎಲ್ಲ ವಸ್ತುಗಳ ಮೇಲೆ, ಎಲ್ಲ ಸೃಷ್ಟಿಗಳ ಮೇಲೆ ಸ್ವಾಧೀನತೆಯನ್ನು ಕೊಡಲಾಯಿತು, ಅವನ ನಿಯಂತ್ರಣಕ್ಕೆ ಒಪ್ಪಿಸಲಾಯಿತು ಎಂದು ಕುರಾನ್ ಹೇಳುತ್ತದೆ. ಹಾಗೆಯೇ ಮನುಷ್ಯನನ್ನು ಶ್ರೇಷ್ಠ ಜೀವಿ ಅಂತ ಹೇಳುವುದು ಕೇವಲ ಒಂದು ಉಪದೇಶ ಮಾತ್ರ ಆಗಿರಲಿಲ್ಲ. ಕುರಾನ್ನದ್ದು ಪ್ರವಾದಿಯ ಕೇವಲ ಉಪದೇಶ ಆಗಿರಲಿಲ್ಲ, ಬದಲಾಗಿ ಅವರು ಪ್ರಾಯೋಗಿಕವಾಗಿ ಜನರೊಂದಿಗೆ ಬೆರೆತು ಜೀವಿಸಿದರು. ಅವರ ಅನುಯಾಯಿಗಳು ಆರಾಧನೆಯಲ್ಲಿ ಒಂದನೆಯ ಸಾಲಿನಲ್ಲಿ ಬಂದು ನಿಲ್ಲುವ, ಅಲ್ಲಿ ಯಾವುದೇ ಮೇಲು ಕೀಳು ಇಲ್ಲ ಅಂತೇಳಿ ಇಂದು ಕೂಡ ಜಗತ್ತಿನಲ್ಲಿ ಇಡೀ ಜಗತ್ತಿನಾದ್ಯಂತ ಮಸೀದಿಗಳಲ್ಲಿ
ಕರಿಯರು ಬಿಳಿಯರು ಬೇರೆ ಬೇರೆ ಗೋತ್ರದವರು ಒಂದೇ ಸಾಲಲ್ಲಿ ಭುಜಕ್ಕೆ ತಾಗಿಕೊಂಡು ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣಬಹುದು. ಈ ಜಗತ್ತಿನ ಕೇಂದ್ರವಾದ ಪವಿತ್ರ ಕಾಬಾದಲ್ಲಿ ಕೂಡ ಅಲ್ಲಿ ಕೂಡ ಮಾನವರಿಗೆ ಸಮಾನತೆಯನ್ನು ಘೋಷಿಸಲಾಯಿತು. ಎಲ್ಲ ಮನುಷ್ಯರು ಒಂದೇ ರೀತಿಯ ದಿರಿಸು ಧರಿಸುವ, ಶ್ರೀಮಂತ ಬಡವ ಅಥವಾ ರಾಜ ಸಾಮಾನ್ಯ ಪ್ರಜೆ ಈ ರೀತಿ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಆರಾಧನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಸ್ಲಾಂ ಕಲಿಸಿಕೊಟ್ಟಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು ಅವರು ಮರ್ದಿಸಲ್ಪಟ್ಟು ಮಕ್ಕಾದಿಂದ ಮದೀನಕ್ಕೆ ಹೋದಾಗ ಅಲ್ಲಿಂದ ಮರಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಬಿಲಾಲ್ ರಲಿಯಲ್ಲಾಹು ಅನ್ಹು ಕರಿಯ ಗುಲಾಮ ಬಿಲಾಲ್ ಅವರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಓ ಬಿಲಾಲ್, ನಿನಗೆ ಈ ಮಕ್ಕಾದ ಬೀದಿಯಲ್ಲಿ ಆ ಪವಿತ್ರ ವಚನ ಲಾ ಇಲಾಹ ಇಲ್ಲಲ್ಲಾ ಎಂದು ಹೇಳಲಿಕ್ಕೆ ಬಿಡಲಿಲ್ಲ ಒಂದು ಕಾಲದಲ್ಲಿ. ಈಗ ನನ್ನ ಭುಜಕ್ಕೆ ಕಾಲಿಟ್ಟು ಈ ಕಾಬಾದ ಮೇಲೆ ಏರು. ಅಂದರೆ ಪವಿತ್ರ ಅದು ಅತಿ ಶ್ರೇಷ್ಠ ವ್ಯಕ್ತಿಯಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂಥದ್ದು, ಓ ಬಿಲಾಲ್, ನಿನ್ನ ಪಾದವನ್ನು ನನ್ನ ಭುಜಕ್ಕಿಟ್ಟು ಈ ಕಾಬಾದ ಮೇಲೆ ಹತ್ತಿ ಅಜಾನ್ ಕೊಡು, ನಮಾಜಿಗೆ ಕರೆ ಕೊಡು. ಅದು ಜಗತ್ತಿನಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಅದು ಪ್ರಥಮ ಮತ್ತು ಅಂತ್ಯವ ಒಂದು ಕೊನೆಯ ಒಂದು ಘಟನೆ ಕೂಡ ಆಗಿತ್ತು. ಅಂದರೆ ಎಲ್ಲರಿಗಿಂತ ಶ್ರೇಷ್ಠ ಮಾನವ ಎಂಬುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟರು. ಅದೇ ರೀತಿ ಈ ಸಮಾಜದಲ್ಲಿ ಮಾನವ ಘನತೆಯ ಬಗ್ಗೆ, ಮಾನವೀಯತೆ ಬಗ್ಗೆ ಅನೇಕರು ಮಾತಾಡುತ್ತಾರೆ. ಆದರೆ ಅನೇಕ ಧರ್ಮಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ಮನುಷ್ಯರನ್ನು ಓ ಮಾನವ, ಯಾ ಯುಹನ್ನಾಸ್ ಎಂದು ಕರೆಯುವ ವಚನವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇಸ್ಲಾಂ ದೇವನ ಧರ್ಮವಾಗಿದೆ, ಕುರ್ಆನ್ ದೇವನ ಗ್ರಂಥವಾಗಿದೆ. ಮನುಷ್ಯ ಅದರ ಕೇಂದ್ರ ವಸ್ತುವಾಗಿದ್ದಾನೆ. ಮನುಷ್ಯನಾಗಿ ಬದುಕಬೇಕಾದರೆ ಆ ದೇವನ ಆಜ್ಞೆಗಳನ್ನು ಅನುಸರಿಸಬೇಕು, ಮಾನವ ಸಮಾನತೆಯನ್ನು ಅನುಸರಿಸಬೇಕು, ಮನುಷ್ಯರ ಮಧ್ಯೆ ನ್ಯಾಯವನ್ನು ಪಾಲಿಸಬೇಕು, ಮನುಷ್ಯರ ಮಧ್ಯೆ ಯಾವುದೇ ತಾರತಮ್ಯ ಮಾಡಬಾರದು, ಮೇಲು ಕೀಳು ಮಾಡಬಾರದು ಎಂದು ಇಸ್ಲಾಂ ಕೇವಲ ಹೇಳುವುದೂ ಅಲ್ಲ, ಬದಲಾಗಿ ಅದು ಜನರ ಮಧ್ಯೆ ಆ ಜೀವನವನ್ನು ತೋರಿಸಿಕೊಡುತ್ತಾ ಇದೆ. ಇಂದು ಕೂಡ ಇಸ್ಲಾಮಿನಲ್ಲಿ ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ, ಮೇಲು ಕೀಳು ಎಂಬುದನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕೊಟ್ಟ ಸಂದೇಶವನ್ನು ಯಾರೆಲ್ಲ ಸ್ವೀಕರಿಸಿದರೋ ಅವರೆಲ್ಲ ಆ ಮಾನವ ಗಣತೆಯನ್ನು ಉಳಿಸಿ ಬದುಕಿದರು, ಮಾನವ ಸಮಾನತೆಯನ್ನು ಜೀವನದಲ್ಲಿ ತೋರಿಸಿಕೊಟ್ಟರು. ಸರ್ವಶಕ್ತನಾದ ಅಲ್ಲಾಹನು ನಮಗೆಲ್ಲರಿಗೂ ಕೂಡ ಈ ಕುರಾನನ್ನು ಅನುಸರಿಸುವ, ಆ ಮಾನವ ಸಮಾನತೆಯನ್ನು ಪಾಲಿಸುವ ಸಜ್ಜನರಲ್ಲಿ ಮಾಡಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾನೆ. ವ ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು.